ನಮಸ್ಕಾರ. ಜಿಯೋಜಿಬ್ರಾದ ಆಂಗಲ್ಸ್ ಆ್ಯಂಡ್ ಟ್ರಯಾಂಗಲ್ಸ್ ಬೇಸಿಕ್ಸ್ ಎನ್ನುವ ಟ್ಯುಟೋರಿಯಲ್ಗೆ ನಿಮಗೆ ಸ್ವಾಗತ. ನೀವು ಜಿಯೋಜಿಬ್ರಾವನ್ನು ಇದೇ ಮೊದಲ ಬಾರಿಗೆ ಉಪಯೋಗಿಸುತ್ತಿದ್ದರೆ ದಯವಿಟ್ಟು ಸ್ಪೋಕನ್ ಟ್ಯುಟೋರಿಯಲ್ ವೆಬ್ಸೈಟ್ ಮೇಲಿನ ಇಂಟ್ರೊಡಕ್ಷನ್ ಟು ಜಿಯೋಜಿಬ್ರಾ ಎಂಬ ಟ್ಯುಟೋರಿಯಲ್ ಅನ್ನು ನೋಡಿ. ಜಿಯೋಜಿಬ್ರಾದೊಂದಿಗೆ ಕೆಲಸ ಮಾಡಲು ನಾನು ಲೈನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಉಬುಂಟು ವರ್ಷನ್ 10.04 LTS ಹಾಗೂ ಜಿಯೋಜಿಬ್ರಾ ವರ್ಷನ್ 3.2.40.0 ಗಳನ್ನು ಬಳಸುತ್ತಿದ್ದೇನೆ. ಜಿಯೋಜಿಬ್ರಾವನ್ನು ಬಳಸಿ ಒಂದು ತ್ರಿಕೋನದಲ್ಲಿ ಆಂತರಿಕ ಕೋನಗಳ ಮೊತ್ತವು ಯಾವಾಗಲೂ 180 ಅಂಶಗಳಾಗಿರುತ್ತದೆ ಎಂದು ಪರೀಕ್ಷಿಸುವುದು ಈ ಟ್ಯುಟೋರಿಯಲ್ನ ಉದ್ದೇಶವಾಗಿದೆ. ಈ ಟ್ಯುಟೋರಿಯಲ್ನಲ್ಲಿ ನಾವು ಪಾಲಿಗನ್, ಆಂಗಲ್, ಇನ್ಸರ್ಟ್ ಟೆಕ್ಸ್ಟ್ ಎಂಬ ಟೂಲ್ಗಳನ್ನು ಉಪಯೋಗಿಸಲು ಕಲಿಯುವೆವು. ಈಗ ಮೊದಲು ಪಾಲಿಗನ್ ಎಂಬ ಟೂಲ್ ಅನ್ನು ಆಯ್ಕೆ ಮಾಡಿ. ಒಂದು ಬಹುಭುಜಾಕೃತಿಯನ್ನು ರಚಿಸಲು ಇಲ್ಲಿಯ ತ್ರಿಕೋನವನ್ನು ಡ್ರಾಯಿಂಗ್ ಪ್ಯಾಡ್ನ ಮೇಲೆ ಕ್ಲಿಕ್ ಮಾಡಿ. 3 ಶೃಂಗಗಳನ್ನು ಆಯ್ಕೆ ಮಾಡಿ. ಆಮೇಲೆ ಮೊದಲನೆಯ ಶೃಂಗದ ಮೇಲೆ ಕ್ಲಿಕ್ ಮಾಡಿ. ತ್ರಿಕೋನದಲ್ಲಿಯ ಆಂತರಿಕ ಕೋನಗಳನ್ನು ಅಳೆಯಲು ಆಂಗಲ್ ಟೂಲ್ ಅನ್ನು ಆಯ್ಕೆ ಮಾಡಿ. ನೀವು ಕೋನವನ್ನು 2 ವಿಧದಲ್ಲಿ ಅಳೆಯಬಹುದು. ಕ್ಲಾಕ್ ವೈಸ್ ಆಗಿ ಎ, ಬಿ, ನಂತರ ಸಿ ಈ 3 ವರ್ಟೈಸಸ್ ಗಳನ್ನು ಕ್ಲಿಕ್ ಮಾಡಿ. ಇದು ಆಲ್ಫಾ ಎಂಬ ABC ಕೋನವನ್ನು ಅಳೆಯುತ್ತದೆ. ಎರಡನೆಯ ವಿಧವೆಂದರೆ ಕೋನವನ್ನು ರೂಪಿಸಿರುವ ಭುಜಗಳನ್ನು ಆಯ್ಕೆ ಮಾಡುವುದು. ಈ ಸಲ ಬೀಟಾ ಹೆಸರಿನ BCA ಕೋನವನ್ನು ಅಳೆಯಲು ಆಂಟಿ ಕ್ಲಾಕ್ ವೈಸ್ ಆಗಿ A ಹಾಗೂ B ಗಳನ್ನು ಆಯ್ಕೆ ಮಾಡಿ. ಹೀಗೆಯೇ CAB ಗಾಮಾ ಕೋನವನ್ನು ಅಳೆಯುತ್ತದೆ. ಎಲ್ಲ ಕೋನಗಳನ್ನು ಪ್ರಮಾಣಿತ ಗಣಿತದ ಸಂಪ್ರದಾಯದಂತೆ ಗ್ರೀಕ್ ಅಕ್ಷರಮಾಲೆಯ ಪ್ರಕಾರ ಹೆಸರಿಸಲಾಗಿದೆ ಎಂಬುದನ್ನು ಗಮನಿಸಿ. ಅಲ್ಲದೆ ನೀವು ವರ್ಟೈಸಸ್ಗಳನ್ನು ಈ ರೀತಿ CBA ಎಂದು ಆಂಟಿ ಕ್ಲಾಕ್ ವೈಸ್ ಆಗಿ ಆಯ್ಕೆ ಮಾಡಿದರೆ ಆಗ ಬಾಹ್ಯ ಕೋನವು ಅಳೆಯಲ್ಪಡುತ್ತದೆ. ನಿಮ್ಮ ಡ್ರಾಯಿಂಗ್ ಪ್ಯಾಡ್ಗೆ ಟೆಕ್ಸ್ಟ್ ಅನ್ನು ಸೇರಿಸಲು ಇನ್ಸರ್ಟ್ ಟೆಕ್ಸ್ಟ್ ಎನ್ನುವ ಟೂಲ್ ಅನ್ನು ಬಳಸಿ. ಆಮೇಲೆ ಡ್ರಾಯಿಂಗ್ ಪ್ಯಾಡ್ನ ಮೇಲೆ ಎಲ್ಲಿಯಾದರೂ ಕ್ಲಿಕ್ ಮಾಡಿ. ಒಂದು ಟೆಕ್ಸ್ಟ್ ವಿಂಡೋ ಕಾಣಿಸಿಕೊಳ್ಳುತ್ತದೆ. ಈಗ ABC ಕೋನವನ್ನು ತೋರಿಸಲು ಡಬಲ್ ಕೋಟ್ಸ್ನ ಒಳಗೆ ಆಂಗಲ್ ABC ಎಂದು ಟೈಪ್ ಮಾಡಿ ಅದಕ್ಕೆ ಪ್ಲಸ್ ಚಿಹ್ನೆಯನ್ನು ಸೇರಿಸಿ ಆಮೇಲೆ ಆಲ್ಫಾದ ಮೇಲೆ ಕ್ಲಿಕ್ ಮಾಡುವೆನು. ಓಕೆಯನ್ನು ಕ್ಲಿಕ್ ಮಾಡುತ್ತೇನೆ. ಹೀಗೆ ನನಗೆ ಕೋನ ABCಯ ವ್ಯಾಲ್ಯೂ ಸಿಗುತ್ತದೆ. ಹೀಗೆಯೇ ಅಂಕಗಣಿತವನ್ನು ಮಾಡಲು ಈ ತ್ರಿಕೋನದ ಆಂತರಿಕ ಕೋನಗಳ ಮೊತ್ತವನ್ನು ತೋರಿಸಲು ಇನ್ಸರ್ಟ್ ಟೆಕ್ಸ್ಟ್ ಟೂಲ್ನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡ್ರಾಯಿಂಗ್ ಪ್ಯಾಡ್ನ ಮೇಲೆ ಕ್ಲಿಕ್ ಮಾಡಿ. ಡಬಲ್ ಕೋಟ್ಸ್ನ ಒಳಗೆ ಸಮ್ ಆಫ್ ದ ಇಂಟೀರಿಯರ್ ಆಂಗಲ್ಸ್ ಆಫ್ ಟ್ರಯಾಂಗಲ್ ABC ಎಂದು ಟೈಪ್ ಮಾಡಿ. ಪ್ಲಸ್ ಬ್ರಾಕೆಟ್ನಲ್ಲಿ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಎಂದು ಟೈಪ್ ಮಾಡಿ ಬ್ರಾಕೆಟ್ ಮುಚ್ಚಿ. ಓಕೆಯ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಮೊತ್ತವನ್ನು ನೋಡುವಿರಿ. ನಂತರ ಮೂವ್ ಟೂಲ್ ಅನ್ನು ಆಯ್ಕೆ ಮಾಡಿ ಹಾಗೂ ಇಲ್ಲಿ ಫ್ರೀ ಆಬ್ಜೆಕ್ಟ್ಗಳಾಗಿರುವ A, B ಅಥವಾ C ವರ್ಟೈಸಸ್ಗಳನ್ನು ಸ್ಥಳಾಂತರಿಸಿ. ಆಂತರಿಕ ಕೋನಗಳ ಮೊತ್ತವು ಯಾವಾಗಲೂ 180 ಅಂಶಗಳಾಗಿವೆ ಎಂಬುದನ್ನು ನೀವು ನೋಡುವಿರಿ. 3 ವರ್ಟೈಸಸ್ಗಳು ಒಂದೇ ಸರಳ ರೇಖೆಯ ಮೇಲೆ ಇದ್ದಾಗ 2 ಆಂತರಿಕ ಕೋನಗಳು 0 ಆಗುತ್ತವೆ ಮತ್ತು ಮೂರನೆಯದು 180 ಅಂಶಗಳು ಎಂದರೆ ಹೀಗೆ ಒಂದು ಸರಳ ಕೋನವಾಗುತ್ತದೆ. ಇದನ್ನು ತೋರಿಸುವುದು ಈ ಪಾಠದಲ್ಲಿ ನನಗೆ ಬಹಳ ಪ್ರಿಯವಾದ ಭಾಗ. ಆಮೇಲೆ ಡ್ರಾಯಿಂಗ್ ಪ್ಯಾಡ್ನ ಗುಣಧರ್ಮಗಳು ಹಾಗೂ ಜಿಯೋಜಿಬ್ರಾದಲ್ಲಿ ಒಂದು ಆಬ್ಜೆಕ್ಟ್ ಅನ್ನು ಹೇಗೆ ಡಿಲೀಟ್ ಮಾಡುವುದು ಈ ಎರಡೂ ವಿಷಯಗಳನ್ನು ನಾವು ಕಲಿಯುವೆವು. ಮೊದಲು ಡ್ರಾಯಿಂಗ್ ಪ್ಯಾಡ್ನ ಗುಣಧರ್ಮಗಳು. ಡ್ರಾಯಿಂಗ್ ಪ್ಯಾಡ್ನ ಮೇಲೆ ಎಲ್ಲಿಯಾದರೂ ರೈಟ್ ಕ್ಲಿಕ್ ಮಾಡಿ. ಆಮೇಲೆ ಡ್ರಾಯಿಂಗ್ ಪ್ಯಾಡ್ ಎನ್ನುವುದರ ಮೇಲೆ ಕ್ಲಿಕ್ ಮಾಡಿ. ಡ್ರಾಯಿಂಗ್ ಪ್ಯಾಡ್ನ ಪ್ರಾಪರ್ಟೀಸ್ ವಿಂಡೋ ತೆರೆದುಕೊಳ್ಳುತ್ತದೆ. ನೀವು ಇಲ್ಲಿ ಡ್ರಾಯಿಂಗ್ ಪ್ಯಾಡ್ನ ಬ್ಯಾಕ್ಗ್ರೌಂಡ್ ಕಲರ್ ಅನ್ನು ಬದಲಾಯಿಸಬಹುದು. ನೀವು ಇಲ್ಲಿ X ಆಕ್ಸಿಸ್ ಹಾಗೂ Y ಆಕ್ಸಿಸ್ ಈ ಎರಡೂ ಆಕ್ಸಿಸ್ಗಳ ಮತ್ತು ಇಲ್ಲಿ ಗ್ರಿಡ್ನ ಗುಣಧರ್ಮಗಳನ್ನು ಬದಲಾಯಿಸಬಹುದು. ಗಮನಿಸಬೇಕಾದ ಕೆಲವು ಗುಣಧರ್ಮಗಳೆಂದರೆ ಆಕ್ಸಿಸ್ಗಾಗಿ ನೀವು ಸೇರಿಸಬಹುದಾದ ಯೂನಿಟ್, ಲೇಬಲ್ಸ್ ಮತ್ತು X ಆಕ್ಸಿಸ್ ಟು Y ಆಕ್ಸಿಸ್ ಅನುಪಾತ ಇತ್ಯಾದಿಗಳು. ನಾವು ಸರಳ ರೇಖಾಗಣಿತವನ್ನು ಮಾಡುವಾಗ ಸಾಮಾನ್ಯವಾಗಿ ಇದನ್ನು 1:1 ಅನುಪಾತದಲ್ಲಿ ಇಡಲು ಇಷ್ಟಪಡುತ್ತೇವೆ. ನೀವು ಕ್ಲೋಸ್ ಮಾಡಿದಾಗ ನೀವು ಮಾಡಿದ ಎಲ್ಲ ಬದಲಾವಣೆಗಳು ಸೇವ್ ಆಗುತ್ತವೆ.
ಈಗ ಡ್ರಾಯಿಂಗ್ ಪ್ಯಾಡ್ನ ಮೇಲಿನ ಒಂದು ಆಬ್ಜೆಕ್ಟ್ ಅನ್ನು ತೆಗೆದುಹಾಕಲು ಮೌಸ್ ಅನ್ನು ಆಬ್ಜೆಕ್ಟ್ನ ಮೇಲೆ ನಡೆದಾಡಿಸಿ. ನಾನು ಮೌಸ್ ಅನ್ನು ಬಾಹ್ಯ ಕೋನದ ಮೇಲೆ ನಡೆದಾಡಿಸಿ ರೈಟ್ ಕ್ಲಿಕ್ ಮಾಡುವೆನು. ಆಬ್ಜೆಕ್ಟ್ನ ಹೆಸರು ಇಲ್ಲಿ ಕಾಣಿಸಿಕೊಳ್ಳುವುದನ್ನು ನೀವು ನೋಡುವಿರಿ. ಆಮೇಲೆ ಡಿಲೀಟ್ನ ಮೇಲೆ ಕ್ಲಿಕ್ ಮಾಡಿ. ಆಗ ಆಬ್ಜೆಕ್ಟ್ ಮಾಯವಾಗುವುದು. ಆಬ್ಜೆಕ್ಟ್ ಅನ್ನು ತೆಗೆದುಹಾಕುವ ಇನ್ನೊಂದು ವಿಧಾನವೆಂದರೆ ಆಬ್ಜೆಕ್ಟ್ ಅನ್ನು ಆಲ್ಜಿಬ್ರಾ ವ್ಯೂನಲ್ಲಿ ಆಯ್ಕೆ ಮಾಡಿ ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಅನ್ನು ಒತ್ತಿ. ನಾನು ಕೋನ ಗಾಮಾವನ್ನು ಡಿಲೀಟ್ ಮಾಡಿದಾಗ ಈ ಟೆಕ್ಸ್ಟ್ ಸಹ ಮಾಯವಾಗುವುದನ್ನು ಗಮನಿಸಿ, ಏಕೆಂದರೆ ಇದು ಕೋನ ಗಾಮಾವನ್ನು ಅವಲಂಬಿಸಿದೆ. ನಾನು ಡಿಲೀಟ್ ಮಾಡಿದ್ದನ್ನು ರದ್ದು ಮಾಡಬೇಕಾದರೆ ಎಡಿಟ್ಗೆ ಹೋಗಿ ಅಂಡೂದ ಮೇಲೆ ಕ್ಲಿಕ್ ಮಾಡುತ್ತೇನೆ ಅಥವಾ ಕಂಟ್ರೋಲ್ Z ಒತ್ತುತ್ತೇನೆ. ಜಿಯೋಜಿಬ್ರಾದಲ್ಲಿ ಅನೇಕ ಆಬ್ಜೆಕ್ಟ್ಗಳನ್ನು ಒಟ್ಟಿಗೆ ಡಿಲೀಟ್ ಮಾಡಲು ಸುಲಭವಾದ ವಿಧಾನವೆಂದರೆ ಡ್ರಾಯಿಂಗ್ ಪ್ಯಾಡ್ನ ಮೇಲೆ ಎಲ್ಲಿಯಾದರೂ ಲೆಫ್ಟ್ ಕ್ಲಿಕ್ ಮಾಡಿ. ಈಗ ಡಿಲೀಟ್ ಮಾಡಬೇಕಾಗಿರುವ ಎಲ್ಲ ಆಬ್ಜೆಕ್ಟ್ಗಳ ಮೇಲೆ ಮೌಸ್ ಅನ್ನು ಎಳೆಯಿರಿ. ಮೌಸ್ನ ಕ್ಲಿಕ್ ಅನ್ನು ಬಿಟ್ಟು ಬಿಡಿ. ಈಗ ಎಲ್ಲ ಐಟಂಗಳು ಆಯ್ಕೆಯಾಗಿರುತ್ತವೆ. ಆಗ ನಿಮ್ಮ ಕೀಬೋರ್ಡ್ ಮೇಲಿನ ಡಿಲೀಟ್ ಅನ್ನು ಒತ್ತಿ ಅಂಡು ಕ್ಲಿಕ್ ಮಾಡಿ. ಮತ್ತೆ ಇದನ್ನು ರನ್ ಮಾಡೋಣ. ಈಗ ನಾನು ಇನ್ನೊಮ್ಮೆ ಟೆಕ್ಸ್ಟ್ನ ಸಿಂಟ್ಯಾಕ್ಸ್ ಅನ್ನು ವಿವರಿಸಲು ಇಷ್ಟಪಡುತ್ತೇನೆ. ಉದಾಹರಣೆಯಲ್ಲಿ ತೋರಿಸಿದಂತೆ ಟೆಕ್ಸ್ಟ್ ಇದ್ದಂತೆಯೇ ಕಾಣಿಸಲು ಅದು ಡಬಲ್ ಕೋಟ್ಸ್ನಲ್ಲಿ ಇರಬೇಕು. ಜಿಯೋಜಿಬ್ರಾ ವೇರಿಯೇಬಲ್ಗಳ ವ್ಯಾಲ್ಯೂಗಳಿಗಾಗಿ ವೇರಿಯೇಬಲ್ನ ಹೆಸರನ್ನು ಆಲ್ಜಿಬ್ರಾ ವ್ಯೂನಲ್ಲಿ ತೋರಿಸಿದಂತೆ ಕೋಟ್ಸ್ಗಳಿಲ್ಲದೆ ಬಳಸಿ. ವ್ಯಾಲ್ಯೂಗಳೊಂದಿಗೆ ಅಂಕಗಣಿತವನ್ನು ಮಾಡಲು ವೇರಿಯೇಬಲ್ನಲ್ಲಿ ಬ್ರಾಕೆಟ್ಗಳನ್ನು ಉಪಯೋಗಿಸಿ. ಕೊನೆಯದಾಗಿ ಕಾನ್ಕಟಿನೇಟ್ ಮಾಡಲು ಅಥವಾ ಟೆಕ್ಸ್ಟ್ ಅನ್ನು ಜೋಡಿಸಲು ಪ್ಲಸ್ ಚಿಹ್ನೆಯನ್ನು ಬಳಸಿ. ಆಮೇಲೆ ಕೋನಗಳ ಕಲರ್ ಮತ್ತು ಟೆಕ್ಸ್ಟ್ ಅನ್ನು ಸರಿಹೊಂದಿಸುವ ಕೆಲವು ವಿಧಾನಗಳನ್ನು ನಾವು ನೋಡುವೆವು. ಈಗ ನನಗೆ ಟೆಕ್ಸ್ಟ್ನ ಕಲರ್ ಅನ್ನು ಬದಲಾಯಿಸಬೇಕಿದ್ದರೆ ನಾನು ರೈಟ್ ಕ್ಲಿಕ್ ಮಾಡಿ ಆಬ್ಜೆಕ್ಟ್ ಪ್ರಾಪರ್ಟೀಸ್ ಕಲರ್ ಗಳಿಗೆ ಹೋಗಿ ಕಲರ್ ಅನ್ನು ಬದಲಾಯಿಸಿ ಕ್ಲೋಸ್ನ ಮೇಲೆ ಕ್ಲಿಕ್ ಮಾಡುತ್ತೇನೆ. ಈಗ ಇಲ್ಲಿಯ ಕೋನಕ್ಕೆ ಹೋಗಿ ರೈಟ್ ಕ್ಲಿಕ್ ಮಾಡಿ ಆಬ್ಜೆಕ್ಟ್ ಪ್ರಾಪರ್ಟೀಸ್ ಒತ್ತುತ್ತೇನೆ. ಇಲ್ಲಿ ನಾನು ಇತ್ತೀಚಿನ ವಿಂಡೋವನ್ನು ಆರಿಸಿ ನಿಖರವಾದ ಹೋಲಿಕೆಗಾಗಿ ಈ ಬಣ್ಣದ ಮೇಲೆ ಕ್ಲಿಕ್ ಮಾಡಬಹುದು. ಹೀಗೆಯೇ ನನಗೆ ಝೂಮ್ ಇನ್ ಹಾಗೂ ಝೂಮ್ ಔಟ್ ಮಾಡಬೇಕಾಗಿದ್ದರೆ ಇಲ್ಲಿಯ ಝೂಮ್ ಇನ್ ಅನ್ನು ಹಾಗೂ ಝೂಮ್ ಔಟ್ ಆಯ್ಕೆಗಳನ್ನು ಬಳಸುತ್ತೇನೆ ಮತ್ತು ಝೂಮ್ ಔಟ್ ಮಾಡಲು ಡ್ರಾಯಿಂಗ್ ಪ್ಯಾಡ್ನ ಮೇಲೆ ಕ್ಲಿಕ್ ಮಾಡುತ್ತೇನೆ. ಕೋನದ ಯೂನಿಟ್ ಅನ್ನು ಬದಲಾಯಿಸಲು ನಾನು ಕ್ರಮವಾಗಿ ಆಪ್ಷನ್ಸ್, ಆಂಗಲ್ ಯೂನಿಟ್ ಗಳಿಗೆ ಹೋಗಿ ಡಿಗ್ರೀಸ್ ಅನ್ನು ರೇಡಿಯನ್ಸ್ ಗಳಿಗೆ ಬದಲಾಯಿಸಬಹುದು. ಈಗ ರೀಕ್ಯಾಪ್. ಕೋನದ ಅಳತೆಯನ್ನು ರೇಡಿಯನ್ನಿಂದ ಡಿಗ್ರಿಗಳಿಗೆ ಹೇಗೆ ಬದಲಾಯಿಸುವುದೆಂದು ನನಗೆ ತಿಳಿದಿದೆ. ನಾನು ಝೂಮ್ ಇನ್ ಹಾಗೂ ಝೂಮ್ ಔಟ್ ಮಾಡಬಹುದು. ಈಗ ಅಸೈನ್ಮೆಂಟ್. ಒಂದು ತ್ರಿಕೋನದಲ್ಲಿ ಬಾಹ್ಯ ಕೋನವು ಅಂತರ್ವಿರುದ್ಧ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂಬುದನ್ನು ಪರೀಕ್ಷಿಸಲು ಡ್ರಾ ಮಾಡಿ. ಇಲ್ಲಿ ಹೇಳಿದಂತೆ ಮಾಡಿ. ಪಾಲಿಗಾನ್ ಟೂಲ್ ಅನ್ನು ಬಳಸಿ ಒಂದು ತ್ರಿಕೋನವನ್ನು ರಚಿಸಿ. ಲೈನ್ ಥ್ರೂ 2 ಪಾಯಿಂಟ್ಸ್ ಎನ್ನುವ ಟೂಲ್ ಅನ್ನು ಬಳಸಿ ಯಾವುದೇ ಒಂದು ಭುಜವನ್ನು ಬೆಳೆಸಿ. ಬಾಹ್ಯ ಕೋನ ಹಾಗೂ ಅಂತರ್ವಿರುದ್ಧ ಕೋನಗಳನ್ನು ಅಳೆಯಲು ಆಂಗಲ್ ಟೂಲ್ ಅನ್ನು ಬಳಸಿ. ಫಲಿತಾಂಶಗಳನ್ನು ತೋರಿಸಲು ಇನ್ಸರ್ಟ್ ಟೆಕ್ಸ್ಟ್ ಟೂಲ್ ಅನ್ನು ಬಳಸಿ. ಮೂವ್ ಟೂಲ್ ಅನ್ನು ಬಳಸಿ ಫ್ರೀ ಆಬ್ಜೆಕ್ಟ್ಗಳನ್ನು ಸ್ಥಳಾಂತರಿಸುವ ಮೂಲಕ ಇದನ್ನು ಪರೀಕ್ಷಿಸಿ. ನಾನು ಮಾಡಿರುವುದನ್ನು ನಿಮಗೆ ತೋರಿಸುತ್ತೇನೆ. ನೀವು ಕೇವಲ ಮೂವ್ ಟೂಲ್ ಅನ್ನು ಬಳಸಿ ಫ್ರೀ ಆಬ್ಜೆಕ್ಟ್ಗಳನ್ನು ಸ್ಥಳಾಂತರಿಸುವುದು ಮಾತ್ರ ಅವಶ್ಯವಾಗಿದೆ. ಬಾಹ್ಯ ಕೋನವು ಯಾವಾಗಲೂ ಅಂತರ್ವಿರುದ್ಧ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂಬುದನ್ನು ನೀವು ನೋಡುವಿರಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಅ ಟೀಚರ್ ಎನ್ನುವ ಪ್ರಕಲ್ಪದ ಒಂದು ಭಾಗವಾಗಿದೆ. ಇದು ಐಸಿಟಿ ಎಂಎಚಆರ್ಡಿ ಮೂಲಕ ಭಾರತ ಸರ್ಕಾರದ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ನ ಆಧಾರವನ್ನು ಪಡೆದಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ಕೆಳಗಿನ ವೆಬ್ಸೈಟ್ನಲ್ಲಿ ನೀವು ನೋಡಬಹುದು. ಐಐಟಿ ಬಾಂಬೆಯಿಂದ ಈ ಸ್ಕ್ರಿಪ್ಟ್ನ ಅನುವಾದಕಿ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ರಾಕೇಶ್. ವಂದನೆಗಳು.